ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ರ ಆಲ್ ಇನ್ ಒನ್ ಟಿಪ್ಸ್ ಚಾನಲ್. ಫ್ರೆಂಡ್ಸ್, ಯೂಸ್ ಆಗುವಂಥ ಕೆಲವೊಂದು ಟಿಪ್ಸ್ಗಳನ್ನು ತಿಳಿಸ್ತಾ ಇದ್ದೀನಿ. ಈ ಎಲ್ಲ ಟಿಪ್ಸ್ಗಳು ಗೊತ್ತಿಲ್ಲದೆ ನೀವು ತುಂಬ ಟೈಮ್ ಹಾಗೂ ಹಣನ ವೇಸ್ಟ್ ಮಾಡಿರ್ತೀರಾ. ಸೊ ಬನ್ನಿ, ಹಾಗಾದರೆ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ನೋಡಿ. ಈ ಎಲ್ಲ ಟಿಪ್ಸ್ಗಳು ನಿಮಗೆ ಖಂಡಿತ ಯೂಸ್ಫುಲ್ ಆಗುವಂಥ ಟಿಪ್ಸ್ಗಳನ್ನೇ, ಓಕೆನಾ? ಸೊ ಫ್ರೆಂಡ್ಸ್, ಬನ್ನಿ ಹಾಗಾದರೆ ಮೊದಲೇ ಟಿಪ್ ಯಾವುದಂತೇಳಿ ನೋಡ್ಕೊಂಬರೋಣ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಮೊದಲೇದಾಗಿ ಈ ರೀತಿ ನಾವು ಚಾಕ್ಗಳನ್ನು ಮನೆಯಲ್ಲಿ ವೆಜಿಟೇಬಲ್ಸ್ ಕಟ್ ಮಾಡೋದಕ್ಕೆ, ಫ್ರೂಟ್ಸ್ ಕಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಎಷ್ಟು ಶಾರ್ಪ್ ಮಾಡಿಕೊಂಡ್ರು ಇದರ ಒಂದು ಶಾರ್ಪ್ನೆಸ್ ಹಾಳಾಗ್ತಾ ಇರುತ್ತೆ. ಸೊ ಅದನ್ನು ನೀವು ಈ ರೀತಿನೂ ಕೂಡ ಶಾರ್ಪ್ ಮಾಡ್ಕೊಳ್ಬೋದು. ಮನೆಯಲ್ಲಿ ನಾವು ಟೀ ಹಾಗೂ ತುಪ್ಪನ ಕಾಯಿಸ್ಬೇಕಾದ್ರೆ ಈ ರೀತಿ ಸ್ಟೀಲ್ನ ಒಂದು ಸ್ಟೈನರ್ನ ಯೂಸ್ ಮಾಡ್ತೀವಿ. ಈ ಒಂದು ಸ್ಟೈನರಲ್ಲಿ ಈ ಚಾಕನ್ನ ಈ ರೀತಿ ಮೂವ್ ಮಾಡ್ತಾ ಬಂದರೆ ಈ ಒಂದು ಚಾಕು ಬೇಗನೆ ಶಾರ್ಪ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ, ಮೊದಲಿದ್ದದಕ್ಕೂ ಇವಾಗೂ ಎಷ್ಟು ಡಿಫ್ರೆನ್ಸ್ ಕಾಣ್ತಾ ಇದೆ ಅಂತ. ಸೊ ಈ ಒಂದು ಟಿಪ್ಸ್ನ ಟ್ರೈ ಮಾಡಿ ನೋಡಿ, ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇದ್ರೆ, ಈ ರೀತಿ ಹಪ್ಪಳ ಸಂಡಿಗೆಗಳನ್ನು ಹಬ್ಬಗಳ ಟೈಮಲ್ಲಿ ನೀವು ಫ್ರೈ ಮಾಡ್ತಿರ್ತೀರಾ. ಸೊ ಫ್ರೈ ಮಾಡಿದ ನಂತರ ಹಪ್ಪಳ ಸಂಡಿಗೆನ ಎಣ್ಣೆಯಿಂದ ತೆಗೆದುಕೊಂಡ ನಂತರ ಒಂದು ಪ್ಲೇಟಲ್ಲಿ ತೆಗೆದುಕೊಳ್ತೀರಾ. ಆವಾಗ ಆಯಿಲ್ ಎಲ್ಲನೂ ಆ ಪ್ಲೇಟಲ್ಲಿ ಬಂದು ಆಯಿಲ್ ವೇಸ್ಟ್ ಆಗ್ತಾ ಇರುತ್ತೆ. 1 ಟೇಬಲ್ ಸ್ಪೂನಷ್ಟು ಆಯಿಲ್ ವೇಸ್ಟ್ ಆದ್ರೂ ಅದು ವೇಸ್ಟೇ ಅಲ್ವಾ. ಸೊ ಹಾಗಾಗಿ ನೀವು ಈ ರೀತಿ ಒಂದು ಕಡಕ್ ರೊಟ್ಟಿ ಅಂತ ಹೇಳ್ತೀವಲ್ವ, ಕಡ್ಡಿ ರೊಟ್ಟಿನ ತಗೊಂಡು ಅದರಲ್ಲಿ ನೀವು ಈ ಒಂದು ಹಪ್ಪಳ ಸಂಡಿಗೆನ ಎಣ್ಣೆಯಿಂದ ಸಪ್ರೇಟ್ ಮಾಡ್ಕೊಳ್ಳೋದ್ರಿಂದ ಈ ಒಂದು ರೊಟ್ಟಿಗೆ ಆ ಒಂದು ಆಯಿಲ್ ಸ್ಪ್ರೆಡ್ ಆಗೋದ್ರಿಂದ ಆ ಒಂದು ಆಯಿಲ್ ವೇಸ್ಟ್ ಆಗೋದಿಲ್ಲ. ಅದರಲ್ಲಿ ನೀವು ಬೆಳ್ಳುಳ್ಳಿ ಪುಡಿ ಏನಾದರೂ ಚಟ್ನಿನ ಹಾಕ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಆಯಿಲ್ ಕೂಡ ವೇಸ್ಟ್ ಆಗೋದಿಲ್ಲ. ಸೊ ಟ್ರೈ ಮಾಡಿ ನೋಡಿ, ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು, ಈ ರೀತಿ ಡೈಲಿ ಕೆನೆನ ತೆಗೆದು ನೀವು ಬೆಣ್ಣೆನ ಸಪ್ರೇಟ್ ಮಾಡ್ಕೊಳ್ತೀರಾ. ಸೊ ಮಿಕ್ಸಿ ಜಾರ್ಗೆ ಹಾಕಿದ ತಕ್ಷಣ ಅದು ಬೇಗನೆ ಮಜ್ಜಿಗೆ ಮತ್ತು ಬೆಣ್ಣೆ ಸಪ್ರೇಟ್ ಆಗೋದಿಲ್ಲ. ಏನಾದರೂ ಒಂದು ಟಿಪ್ಸ್ನ ತಿಳಿಸಿ ಅಂತ ಕೇಳಿದ್ರಿ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ಮೊದಲಿಗೆ ನೀವು ಈ ಒಂದು ಕೆನೆನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಡ್ರೈ ಆಗಿನೇ ಒಂದ್ಸರಿ ಈ ರೀತಿ ಗ್ರೈಂಡ್ ಮಾಡ್ಕೊಳ್ಬೇಕು. ನಂತರ ಇದಕ್ಕೆ ಕೋಲ್ಡ್ ವಾಟರ್ನ ಹಾಕಬೇಕು. ಕೋಲ್ಡ್ ವಾಟರ್ನ ಹಾಕಿ ಜಸ್ಟ್ 2 ಮಿನಿಟ್ಸ್ ಇದನ್ನು ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ಮಜ್ಜಿಗೆ ಸಪ್ರೇಟ್, ಬೆಣ್ಣೆ ಸಪ್ರೇಟ್ ಆಗಿಬಿಡುತ್ತೆ. ಒಂದು ಸ್ವಲ್ಪ ಬೆಣ್ಣೆ ಅಂಶನೂ ಮಜ್ಜಿಗೆಯಲ್ಲಿ ಉಳ್ಕೊಳ್ಳೋದಿಲ್ಲ. ನೀವು ಕಡಿಮೆ ಸಮಯದಲ್ಲಿ ಬೆಣ್ಣೆನ ತೆಗೆದುಕೊಳ್ಬೋದು, ಜಾಸ್ತಿ ಟೈಮ್ ಹಿಡಿಯೋದಿಲ್ಲ. ಆದಷ್ಟು ನೀವು ಕೋಲ್ಡ್ ವಾಟರ್ನ ಇದರಲ್ಲಿ ಯೂಸ್ ಮಾಡಿ, ಓಕೆನಾ? ಸೊ ನೋಡ್ತಾ ಇರ್ಬೋದು ಇವಾಗ ಎಷ್ಟು ಈಸಿಯಾಗಿ ಒಂದು 2 ಮಿನಿಟ್ಸ್ ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ, ಬೆಣ್ಣೆ ಸಪ್ರೇಟ್ ಆಗಿದೆ ಅಂತ. ಹಾಗೆಯೇ ಇದನ್ನು ಕಾಯಿಸ್ಕೊಳ್ಬೇಕಾದ್ರೂ ಅಷ್ಟೇ, ಬೆಣ್ಣೆ ತೆಗೆದ ತಕ್ಷಣವೇ ಕಾಯಿಸ್ಕೊಳ್ಳೋದಕ್ಕಿಂತ 1 ಡೇ ಇದನ್ನು ಓವರ್ ನೈಟ್ ಫ್ರಿಜ್ಜಲ್ಲಿ ಬೆಣ್ಣೆನ ಇಟ್ಟು ನೆಕ್ಸ್ಟ್ ಡೇ ನೀವು ತುಪ್ಪನ ಕಾಯಿಸ್ಕೊಳ್ಳೋದ್ರಿಂದ ಇದರಲ್ಲಿ ಬೆಣ್ಣೆ ಅಂಶ ಲಾಸ್ಟಲ್ಲಿ ಉಳಿಯುತ್ತಲ್ವ. ಸೊ ಅದನ್ನು ಜಾಸ್ತಿ ಉಳಿಯೋದಿಲ್ಲ. ಹಾಗೆಯೇ ತುಪ್ಪ ಬೇಗನೆ ಎತ್ತೋದಿಲ್ಲ. ಸ್ಮೆಲ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಸೊ ಈ ಒಂದು ಟಿಪ್ಸ್ನ ಟ್ರೈ ಮಾಡಿ ನೋಡಿ, ಖಂಡಿತ ಯೂಸ್ಫುಲ್ ಆಗುತ್ತೆ, ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇದ್ರೆ, ಈ ರೀತಿ ಕ್ಯಾಂಡಲ್ಗಳನ್ನು ನಾವು ಟೈಲ್ಸ್ ಮೇಲೆ ಅಥವಾ ಎಲ್ಲಾದರೂ ಕಿಟಕಿ ಪಕ್ಕದಲ್ಲಿ ಹಚ್ಚಿಬಿಟ್ಟಾಗ ಇದರ ಕೆಳಗಡೆ ಮೇಣ ಕರಗಿ ಏನಾಗುತ್ತೆ, ಅದನ್ನು ಹಾಗೇನೆ ಬಿದ್ದುಬಿಡುತ್ತೆ. ಆವಾಗ ಇದನ್ನು ನಾವು ಮತ್ತೆ ಇನ್ನೊಂದ್ಸರಿ ಕ್ಲೀನ್ ಮಾಡ್ಕೊಳ್ಬೇಕು, ಎಕ್ಸ್ಟ್ರಾ ಕೆಲಸ ಆಗುತ್ತೆ. ಸೊ ಈ ರೀತಿ ಮಾಡ್ದೇನೆ ನೀವು ಕ್ಯಾಂಡಲ್ ಹಚ್ಚೋದಕ್ಕಿಂತ ಮುಂಚೆ ಇದ್ರ ಕೆಳಗಡೆ ಒಂದು ಸ್ವಲ್ಪ ಜಸ್ಟ್ 1 ಹನಿಯಷ್ಟು ಆಯಿಲನ್ನು ಅಪ್ಲೈ ಮಾಡಿ ಅದ್ರ ಮೇಲ್ಗಡೆ ನೀವು ಈ ಒಂದು ಕ್ಯಾಂಡಲ್ನ ಹಚ್ಚಿ ಇಡೋದ್ರಿಂದ ಎಷ್ಟು ಮೇಣ ಕರಗಿ ಬಿದ್ರೂ ಅದು ಜಸ್ಟ್ ಅದರ ಕೆಳಗಡೆ ಆಯಿಲನ್ನು ಅಪ್ಲೈ ಮಾಡಿರ್ತೀವಲ್ವ, ಆ ಬಂಡೆ ಈ ಒಂದು ಮೇಣ ಅಂಟ್ಕೊಳ್ಳೋದಿಲ್ಲ. ಸೊ ಈ ರೀತಿ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ರಿಮೂವ್ ಆಗ್ತಾ ಇದೆ ಅಂತ. ಸೊ ನೀವು ಇದನ್ನ ಮತ್ತೆ ಕ್ಲೀನ್ ಮಾಡ್ಕೊಳ್ಬೇಕನ್ನೋದು ಏನು ಇರೋದಿಲ್ಲ, ಆಯಿಲನ್ನು ಅಪ್ಲೈ ಮಾಡಿರೋದ್ರಿಂದ ಈಸಿಯಾಗಿ ಈ ಒಂದು ಮೇಣ ರಿಮೂವ್ ಆಗುತ್ತೆ. ಸೊ ಈ ಒಂದು ಟಿಪ್ಸ್ ತುಂಬಾ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ ನೋಡಿ, ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ನಾನ್ ಸ್ಟಿಕ್ ಪಾತ್ರೆಗಳನ್ನು ನಾವು ಡೈಲಿ ಯೂಸ್ ಮಾಡೋದ್ರಿಂದ ಇವ್ರ ಒಂದು ಶೈನಿಂಗ್ ಹಾಳಾಗ್ತಾ ಇರುತ್ತೆ. ಸೊ ಅವಾಗ ನೀವು ಈ ರೀತಿ 1 ರೂಪಾಯಿ ಶಾಂಪನ್ನು ಯೂಸ್ ಮಾಡಿಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಸೊ ಅದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇವಾಗ ಇದನ್ನ ನಾನ್ ಸ್ಟಿಕ್ ಪಾತ್ರೆನ ಸ್ವಲ್ಪ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಬಿಸಿ ಇರುವಾಗನೇ ಈ ಒಂದು ಪ್ರೊಸೀಜರ್ನ ನೀವು ಫಾಲೋ ಅಪ್ ಮಾಡಬೇಕು. ಸೊ ಇವಾಗ ನೋಡ್ತಾ ಇದ್ರೆ ಒಂದು ಶಾಂಪನ್ನು ನಾನು ಇದ್ರ ಮೇಲೆ ಹಾಕ್ತಾ ಇದ್ದೀನಿ. ಇದೇ ಶಾಂಪ್ ಅಂತ ಇಲ್ಲ, ಯಾವುದಾದ್ರೂ ಯೂಸ್ ಮಾಡ್ಬೋದು. ಸೊ ಇವಾಗ ಇದನ್ನ ಶಾಂಪನ್ನು ಹಾಕಿ ನೀಟಾಗಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಸೋಡಾನ ಹಾಕಿ ಒಂದು ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ಇದನ್ನ ಬಿಸಿ ಮಾಡ್ತಾನೆ ಹೋಗಬೇಕು. ಇದು ಒಂದು ಸ್ವಲ್ಪ ಗಟ್ಟಿ ಹದಕ್ಕೆ ಬಂದ ನಂತರ ಇದರ ಒಂದು ಮೇಲ್ಗಡೆ ಇರುವಂಥ ಕೊಳೆ ಎಲ್ಲನೂ ನೀಟಾಗಿ ಬಿಟ್ಕೊಳ್ಳುತ್ತೆ. ಸೊ ನೋಡ್ತಾ ಇರ್ಬೋದು ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಒಂದು ಸ್ಕ್ರಬ್ಬರಿಂದ ಈ ರೀತಿಯಾಗಿ ಇದನ್ನು ಸ್ಕ್ರಬ್ ಮಾಡ್ಕೊಳ್ಬೇಕಷ್ಟೇ. ಸೊ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ, ಹೊಸದ ಥರ ಕಾಣಿಸ್ತಾ ಇರುತ್ತೆ. ಸೊ ನೋಡ್ತಾ ಇರ್ಬೋದು ಇವಾಗ ನಾನು ವಾಶ್ ಮಾಡ್ಕೊಂಡ್ಬಂದು ತೋರಿಸ್ತಾ ಇದ್ದೀನಿ. ಮೊದಲು ಎಷ್ಟು ಬ್ಲ್ಯಾಕ್ ಆಗಿಬಿಟ್ಟಿತ್ತು, ಸೊ ಇವಾಗ ನೋಡ್ತಾ ಇರ್ಬೋದು ಎಷ್ಟು ಶೈನಿಂಗ್ ಆಗಿ ಕಾಣಿಸ್ತಾ ಇದೆ ಅಂತ. ಸೊ ಇದನ್ನು ಹೀಗೆ ಇಡೋ ಬದಲು ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ನೀವು ಇಟ್ಕೊಳ್ಳೋದ್ರಿಂದ ಸೇಫ್ ಆಗಿರುತ್ತೆ, ಓಕೆನಾ?
ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಹಸಿ ತೆಂಗಿನಕಾಯಿಗಳನ್ನು ನಾವು 1 ಡೇ ಇಲ್ಲ 2 ಡೇಸ್ ಔಟ್ಸೈಡ್ ಇಟ್ಬಿಟ್ರೆ ಇದು ಬೇಗನೆ ಹಾಳಾಗ್ತಾ ಇರುತ್ತೆ, ಹಾಗೆ ಸ್ಮೆಲ್ ಆಗುತ್ತೆ. ಸೊ ಈ ರೀತಿ ಇಡೋದ್ರಿಂದ ನೀವು ಇದನ್ನು 1 ವೀಕ್ವರೆಗೂ ಫ್ರೆಶ್ ಆಗಿ ಯೂಸ್ ಮಾಡ್ಬೋದು. ಸೊ ಅದು ಹೇಗೆ ಅಂತೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ರೆ ಮೊದಲೇದಾಗಿ ಇದನ್ನು ಚಿಪ್ಪಿಂದ ಸಪ್ರೇಟ್ ಮಾಡಿ ಒಂದು ಸ್ವಲ್ಪ ಸಾಲ್ಟ್ ಅಥವಾ ಅಡುಗೆ ಸೋಡಾನ ಹಾಕಿ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಬೇಕು. ನಂತರ ಇದಕ್ಕೆ ಒಂದು ಸ್ವಲ್ಪ ಈ ರೀತಿ ಕೊಬ್ಬರಿ ಮುಳುಗುವಷ್ಟು ನೀರನ್ನು ಹಾಕಿ ನೀವು ಇಡೋದ್ರಿಂದ ಇದು ಔಟ್ಸೈಡ್ ಇಟ್ಟರು ಫ್ರಿಜ್ ಇಲ್ದೇನೆ ಫ್ರೆಶ್ ಆಗಿರುತ್ತೆ. ಹಾಗೆಯೇ 2 ಡೇಸ್ಗೆ ಒಂದ್ಸರಿ ಈ ನೀರನ್ನು ನೀವು ಚೇಂಜ್ ಮಾಡ್ತಾ ಇರಬೇಕು. ಸೊ ಈ ರೀತಿ ಇಡೋದ್ರಿಂದ ಈ ಒಂದು ಕೊಬ್ಬರಿನ ನೀವು ಫ್ರೆಶ್ ಆಗಿ ಯೂಸ್ ಮಾಡ್ಬೋದು. ಓಕೆನಾ. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮಗೂ ಕೂಡ ಖಂಡಿತ ಯೂಸ್ಫುಲ್ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ನಾಳೆ ಹೊಸ ಟಿಪ್ಸ್ಗಳೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.